ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಚಿಕ್ಕ ಮಗು 1 ವರ್ಷದಿಂದ 2 ವರ್ಷದ ಮಗುವಿಗೆ ಆರಿ ಬ್ಲೌಸ್, ಲಂಗ ಬ್ಲೌಸ್ಗೆ ಡಿಸೈನ್ ಹಾಕೋಕ್ಕೆ ರೆಡಿ ಮಾಡಿದ್ದೀನಿ. ನಾನು 18 ಇಂಚ್ ಫ್ರೇಮ್ ತಗೊಂಡಿದ್ದೀನಿ. ಆರಿ ಕಟ್ ಯೂಸ್ ಮಾಡ್ತಾಯಿಲ್ಲ, 18 ಇಂಚ್ ಫ್ರೇಮ್. ಇವಾಗ ಮೆಷರ್ಮೆಂಟ್ ಯಾವ ರೀತಿ ತಗೊಳ್ತೀನಿ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋದು ಸ್ಕೇಲು, ಫ್ರೆಂಚ್ ಕರ್ವು, ಮಾರ್ಕಿಂಗ್ ಪೆನ್ಸಿಲು, ಟೇಪ್ ಎತ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಸ್ಟ್ರೈಟಾಗಿ ಗೆರೆ ಹಾಕ್ಕೊಳ್ತೀನಿ. ಗೆರೆ ಹಾಕ್ಕೊಂಡು ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ತೀನಿ. ಎಷ್ಟಿದೆ ಅಂತ ನೋಡಿ, ಸೆಂಟ್ರ್ ಎಷ್ಟು ಇಂಚಿಗೆ ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಳ್ತೀನಿ. ಸೆಂಟ್ರ್ ಮಾಡ್ಕೊಂಡ್ಮೇಲೆ ಈಗ ನನಗೆ 2 ಇಂಚ್ ಬೇಕಾಗುತ್ತೆ. ಚಿಕ್ಕ ಮಗು ಅನ್ನೋದಕ್ಕೋಸ್ಕರ 2 ಇಂಚ್ ಸಾಕು, ಗ್ಯಾಪ್ ಮಾತ್ರ. ಇವಾಗ ಸ್ಲೀವ್ಸು ಸ್ಟಿಚ್ಚಿಂಗು ಬೇಕು ಅನ್ನೋದಕ್ಕೋಸ್ಕರ 1/2 ಇಂಚ್ ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ಚಿಗೆ ಮಾರ್ಕ್ ಮಾಡ್ಕೊಬಿಟ್ರೆ ಅಂದರೆ ಕರೆಕ್ಟ್ ಮೆಷರ್ಮೆಂಟ್ ಏನು ಬೇಕೋ ಅದಕ್ಕೆ ನಾವು ಮಾಡ್ಕೋಬೋದು. ನನಗೆ 2 ಇಂಚ್ ಬೇಕಾಗುತ್ತೆ. ಗ್ಯಾಪ್ 2 ಇಂಚ್ ಮಾರ್ಕ್ ಮಾಡಿಕೊಂಡು ನೆಕ್ ಡೀಪು 2 ಇಂಚೇ ಇಟ್ಕೊಳ್ತೀನಿ. 2 ಇಂಚ್ 2.5 ಇಂಚ್ ಇಟ್ಕೊಳ್ತೀನಿ ಅಷ್ಟೇ. ಸೇಮ್ ಎರಡು ಕಡೆನೂ 2 ಇಂಚ್ ಮಾರ್ಕ್ 2.5 ಇಂಚ್ ಮಾಡಿಕೊಂಡು ಬಾಕ್ಸ್ ಟೈಪಲ್ಲಿ ಹಾಕಿ ರೌಂಡ್ ಶೇಪ್ ತೆಗಿತೀನಿ. ನಿಮಗೆ ಕೈಯಲ್ಲಿ ಹಾಗೆ ರೌಂಡ್ ಶೇಪ್ ತೆಗಿಯೋಕ್ಕೆ ಬರುತ್ತೆ ಅಂದರೆ ಕೈಯಲ್ಲೇ ಯೂಸ್ ಮಾಡ್ಕೊಳ್ಳಿ. ನಾನು ಫ್ರೆಂಚ್ ಕರ್ವ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ವಿ ಶೇಪ್ ತೆಗಿತಾ ಇದ್ದೀನಿ ಸ್ಮಾಲಾಗಿ. ಈಗ ಮಾರ್ಕ್ ಮಾಡಿ ಮುಗಿಸಿದ್ದೀನಿ. ಈಗ ನಾನು ಇವಾಗ ಡಿಸೈನ್ ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೋಡೋಣ. ಜರಿ ಥ್ರೆಡ್ ಎತ್ಕೊಂಡು ಚೈನ್ ಸ್ಟಿಚ್ ಹಾಕ್ಕೊಳ್ತೀನಿ. 4 ಲೈನ್ ಜರಿ ಥ್ರೆಡ್, 4 ಲೈನಲ್ಲಿ ಚೈನ್ ಸ್ಟಿಚ್ ಹಾಕ್ತೀನಿ. ನಾನು ಸ್ಟಿಚ್ ಮಾಡೋಕ್ಕೆ ಈಸಿಯಾಗಿರಬೇಕು ಅನ್ನೋದಕ್ಕೋಸ್ಕರ 4 ಲೈನ್ ಹಾಕ್ಕೊಳ್ತೀನಿ. ನೋಡಿ, ಅಲ್ಲಿ ವಿ ಶೇಪ್ ತೆಗ್ದಿದ್ದೀನಲ್ಲ, ಅಲ್ಲಿ ಶಾರ್ಪ್ ಎಡ್ಜಸ್ಸಲ್ಲಿ ಶೇಪ್ ಚೆನ್ನಾಗಿ ಕೊಡಬೇಕಾಗುತ್ತೆ. ಯಾವ ರೀತಿ ಹಾಕ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಶಾರ್ಪ್ ಎಡ್ಜ್ ಮೇಲೆ ಬಂದಮೇಲೆ ಒಂದು ಸಣ್ಣ ಲಾಕ್ ಸ್ಟಿಚ್, ಅಂದರೆ ಸಣ್ಣದಾಗಿ ಒಂದು ಸ್ಟಿಚ್ ಕೊಟ್ಟು ಮೇಲೆ ತಗೊಂಡು ಬರ್ತೀನಿ. ಚೈನ್ ಸ್ಟಿಚ್ ಎಲ್ಲ ಹಾಕಿದ್ದಾಯಿತು. ಈಗ ಬೀಡ್ಸ್ ಹಾಕ್ತಾಯಿದ್ದೀನಿ. ಶುಗರ್ ಬೀಡ್ಸ್ 1 ಲೈನ್ ಹಾಕ್ತೀನಿ. ಎಲ್ಲ ಗೋಲ್ಡ್ ಕಲರೇ ಯೂಸ್ ಮಾಡ್ತಾ ಇರೋದು ನಾನಿಲ್ಲಿ. ಈಗ ನಂಬರ್ 3 ಬೀಡ್ 1 ಲೈನ್ ಕೊಡ್ತಾ ಇದ್ದೀನಿ. ನಂಬರ್ 3 ಬೀಡ್ 1 ಲೈನ್ ಕೊಟ್ಟು ಮತ್ತೆ 1 ಲೈನ್ ಶುಗರ್ ಬೀಡ್ ಕೊಡಬೇಕು. ಇದು ಕೊಟ್ಟು ಮುಗಿಸ್ಮೇಲೆ ಈ ರೀತಿ ಇರುತ್ತೆ. ನೋಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ ನೋಡಿ. ಬಾಲ್ ಬೀಡ್ ಕೊಟ್ಟಿದ್ದಾಯಿತು. ಈಗ ಮತ್ತೆ 1 ಲೈನ್ ಶುಗರ್ ಬೀಡ್ ಕೊಡ್ತಾಯಿದ್ದೀನಿ. ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ಬಿಗನರ್ಸ್ ಕೂಡ ಹಾಕ್ಕೋಬೋದು. ಹಾಕಿದಾಯಿತು. ಈಗ ಯಾವ ರೀತಿ ಎತ್ಕೊಂಡು ಡಿಸೈನ್ ಮಾಡ್ತಾಯಿದ್ದೀನಿ ಅಂದರೆ ಟ್ಯೂಬ್ ಬೀಡ್ 1, ಶುಗರ್ ಬೀಡ್ 1, 2 ಸೈಡ್ ವಿ ಶೇಪಲ್ಲಿ ಟ್ಯೂಬ್ ಬೀಡ್ ಕೊಟ್ಟು ಸೆಂಟ್ರಲ್ ಮಾತ್ರ ವೀಟ್ ಬೀಡು 1 ಶುಗರ್ ಬೀಡು ಕೊಡ್ತಾಯಿದ್ದೀನಿ.
ಎಲ್ಲ ಸೈಡು ಇದೇ ಥರ ಕೊಟ್ಟು ಮುಗಿಸ್ತೀನಿ. ಆಯಿತು ನೋಡಿ, ಕೊಟ್ಟು ಮುಗಿಸ್ತಾ ಇದ್ದೀನಿ ಈಗ ನಾನು. ಆ ವಿ ಶೇಪಲ್ಲಿ ಶಾರ್ಟ್ ಪೇಜಲ್ಲಿ ಮಾತ್ರ ಒಂದೇ ಒಂದು ಚಕ್ರಿ ಕೊಟ್ಟಿದ್ದೀನಿ, ಗೋಲ್ಡ್ ಕಲರ್ ಚಕ್ರಿ. ಆ ಚಕ್ರಿಗೆ ಡೌನಲ್ಲಿ ಬಂದು 3 ವೀಟ್ ಬೀಡ್ ಕೊಡ್ತಾಯಿದ್ದೀನಿ. ಆಯಿತು, ಈಗ ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ. ಆ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸೋ ಜಾಗದಲ್ಲೆಲ್ಲ ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ ನಾನು. ಸೆಲ್ಫ್ ಕಲರ್ ಥ್ರೆಡ್ ತಗೊಂಡು 6 ಫ್ರೆಂಚ್ ನಾಟ್ ಹಾಕಬೇಕು. ಆಮೇಲೆ ಅಲ್ಲಲ್ಲಿ ಸೆಂಟ್ರಲ್ಲಿ ಒಂದು ಬಾಲ್ ಬೀಡು, ಒಂದು ಶುಗರ್ ಬೀಡು ಕೊಟ್ಟು ಆ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ಈಗ ಈ ರೀತಿ ಡಿಸೈನ್ ಮಾಡ್ತಾಯಿದ್ದೀನಿ. ಚಕ್ರೀಸ್ ಫುಲ್ಲು ಚಕ್ರೀಸ್ ಹಾಕಿ ಆಮೇಲೆ ವೀಟ್ ಬೀಡ್ ಹಾಕ್ತಾಯಿದ್ದೀನಿ. ವೀಟ್ ಬೀಡ್ ಹಾಕಿ ಮುಗಿಸಿ ಬಾಲ್ ಬೀಡ್, ಶುಗರ್ ಬೀಡ್ ಯೂಸ್ ಮಾಡಿ ಒಂದು ರೌಂಡ್ ಶೇಪಲ್ಲಿ ಡಿಸೈನ್ ಬರುತ್ತೆ. ಇದು ಫುಲ್ಲಾಗಿ ಹಾಕಿ ಮುಗಿಸಿದ್ಮೇಲೆ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.